ಅಜ್ಜಿಯ ಜಂಭ. ಹಿಂದೆ ಸೋಮನಹಳ್ಳಿ ಎಂಬ ಊರು. ಅಲ್ಲಿಯೊಬ್ಬಳು ಅಜ್ಜಿ ಇದ್ದಳು. ಅವಳ ಬಳಿ ಒಂದು ಕೋಳಿ ಇತ್ತು. ಪ್ರತಿನಿತ್ಯ ಆ ಕೋಳಿ ಸೂರ್ಯೋದಯವಾಗುತ್ತಿದ್ದಂತೆ ಕೊಕ್ಕೋ ಕೋ ಎಂದು ಕೂಗುತ್ತಿತ್ತು. ಗಟ್ಟಿಯಾಗಿ ಕೂಗುವ ಮೂಲಕ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು. ಜನ ಕೋಳಿ ಕೂಗಿದೊಡನೆ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಅಜ್ಜಿಯ ಗುಡಿಸಿಲಿನಲ್ಲಿ ಒಂದು ಅಗ್ಗಿಷ್ಟಿಕೆ ಇತ್ತು. ಹಳ್ಳಿಯ ಜನರು ಅದರಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದರಿಂದ ಒಲೆ ಹೊತ್ತಿಸಿ ಅಡಿಗೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಅಜ್ಜಿ ಬೆಳಗಾಗುವುದು ತನ್ನ ಕೋಳಿಯಿಂದ ಮತ್ತು ಹಳ್ಳಿಯ ಜನರು ಅಡಿಗೆ ಮಾಡಿ ತಿನ್ನುವುದು ತನ್ನ ಅಗ್ಗಿಷ್ಟಿಕೆಯ ಬೆಂಕಿಯಿಂದ ಎಂದು ತಿಳಿದಳು. ಅದನ್ನು ತಿಳಿಯಲು ಅಜ್ಜಿ ಒಂದು ಉಪಾಯವನ್ನು ಮಾಡಿದಳು. ಕೋಳಿಯಿಲ್ಲದೆ ಇವರೆಲ್ಲ ಹೇಗೆ ಏಳುತ್ತಾರೆ? ಅಗ್ಗಿಷ್ಟಿಕೆಯಿಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದುಕೊಂಡಳು. ಅಜ್ಜಿ ತನ್ನ ಕೋಳಿ ಮತ್ತು ಅಗ್ಗಿಷ್ಟಿಕೆಯೊಂದಿಗೆ ಪಕ್ಕದ ಕಾಡಿಗೆ ಹೋದಳು. ಮರುದಿನ ಎಂದಿನಂತೆ ಬೆಳಗಾಯಿತು. ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದರು. ಜನರು ಎಂದಿನಂತೆ ಅಜ್ಜಿಯ ಗುಡಿಸಿಲಿಗೆ ಅಗ್ಗಿಷ್ಟಿಕೆ ತರಲು ಹೋದರು. ಅಜ್ಜಿ ಇಲ್ಲದನ್ನು ಕಂಡು ಪಕ್ಕದ ಊರಿನಿಂದ ಬೆಂಕಿಯನ್ನು ತಂದು ಅಡುಗೆ ಮಾಡಿದರು. ಹೀಗೆ ಕೆಲವು ದಿನಗಳು ಕಳೆದವು. ಅಜ್ಜಿ ಕಾಡಿನಲ್ಲಿಯೇ ಉಳಿದುಕೊಂಡಳು. ಒಂದು ದಿನ ಸೌದೆ ಕಡಿಯಲೆಂದು ಹಳ್ಳಿಯವನೊಬ್ಬನು ಕಾಡಿಗೆ ಬಂದನು. ಅಜ್ಜಿಯನ್ನು ಕಂಡು, ಏನಜ್ಜಿ ಇಲ್ಲಿದ್ದೀಯಾ? ಊರು ಸಾಕಾಯಿತಾ ಎಂದು ಕೇಳಿದ. ಅದಕ್ಕೆ ಅಜ್ಜಿ, ಏನಪ್ಪ ಪ್ರತಿದಿನ ಬೆಳಗಾಗುತ್ತಿದೆಯೇ? ನೀವೆಲ್ಲ ಊಟ ಮಾಡುತ್ತಿದ್ದೀರಾ ಎಂದು ಕೇಳಿದಳು. ಹಳ್ಳಿಯವನಿಗೆ ನಗು ಬಂತು. ಅಜ್ಜಿ, ನಿನ್ನ ಕೋಳಿ ಕೂ 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 ಎಂದು ಕೂಗದಿದ್ರೆ ಬೆಳಗಾಗುವುದಿಲ್ಲ ಅಂದುಕೊಂಡಿದ್ದೀಯಾ? ದಿನ ಬೆಳಗಾಗುವುದು ಸೂರ್ಯೋದಯವಾಗುವುದರಿಂದ ತಿಳಿಯಿತೆ. ಬೆಂಕಿ ಸಿಗಲಿಲ್ಲವೆಂದು ನಾವೆಲ್ಲ ಉಪವಾಸ ಇಡ್ಡುಬಿಡ್ತೇವಾ? ನಡಿ ನಡಿ ಊರಿಗೆ ಎಂದ. ಅಜ್ಜಿಗೆ ತನ್ನ ತಪ್ಪಿನ ಅರಿವಾಯಿತು. ಅಜ್ಜಿಯ ಜಂಬ ಕರಗಿತು. ಅಜ್ಜಿ ತನ್ನ ವರ್ತನೆಗೆ ತಾನೇ ನಾಚಿಕೊಂಡಳು. ಅಗ್ಗಿಷ್ಟಿಕೆ ಹಿಡಿದು ಕೋಳಿಯನ್ನು ತೆಗೆದುಕೊಂಡು ಊರಿಗೆ ಹಿಂತಿರುಗಿದಳು. ಎಲ್ಲರೊಂದಿಗೆ ಕೂಡಿಬಾಳಿಗಳು. ಯಾರಿಗೆ ಯಾರೂ ಅಗತ್ಯವಿಲ್ಲ, ಯಾರೂ ಇಲ್ಲದಿದ್ದರೂ ಲೋಕ ನಡೆಯುತ್ತದೆ. ನಾವೇ ಎಲ್ಲ, ನಮ್ಮಿಂದಲೇ ಎಲ್ಲ ಎಂಬ ಅಹಂಕಾರವನ್ನು ಬಿಟ್ಟು ಎಲ್ಲರೊಂದಿಗೆ ಕೂಡಿಬಾಳಬೇಕು.